ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಈ ಕಡೆ ಸಿದ್ದು ಶಾರದಾಗೆ ತಾಳಿ ಕಟ್ಟಿದೆ ನೋಡಿ ಪ್ರತಿಯೊಬ್ಬರು ಸಹ ಶಾಕ್ ಆಗಿ ನಿಂತ್ಕೊಬಿಡ್ತಾರೆ. ಮನೆಯವರೆಲ್ಲರೂ ಶಾಕ್ ಆಗಿ ಬೆಚ್ಚು ಬಿದ್ದು ಸಿದ್ದು ನೋಡ್ತಿರ್ಬೇಕಾದ್ರೆ ಏನೋ ಮಾಡಿದೆ ಸಿದ್ದು ಅಂತ ಪಾರಿಜಾತ ಕಿರ್ತಾ ಇರ್ತಾಳೆ. ಆಗ ತುಂಬ ಶಾಕಿಂದ ಜ್ಯೋತಿಕಾ ಸಿದ್ದು ಹತ್ರ ಹೋಗ್ಬಿಟ್ಟು, ಸಿದ್ದು ನೀನು ಶಾರದಾಗೆ ತಾಳಿ ಕಟ್ಬಿಟ್ಟ ಅಂದ್ಬಿಟ್ಟು ಐ ಕಾಂಟ್ ಬಿಲೀವ್ ದಿಸ್, ಐ ಕಾಂಟ್ ಬಿಲೀವ್ ದಿಸ್ ಅಂತ ಹುಚ್ಚಿ ಥರ ಕೂಗಾಡ್ತಿರ್ತಾಳೆ. ಅವಳು ಆಡೋದನ್ನು ನೋಡಿ ಮನೆಯವ್ರಿಗೆಲ್ಲರಿಗೂ ತುಂಬ ಹೆದರಿಕೆ ಆಗ್ತಿರ್ಬೇಕಾದ್ರೆ ಸುಮಿತ್ರಾ ತುಂಬ ಅಂದರೆ ತುಂಬ ಕಣ್ಣೀರು ಹಾಕೊಂಡು ತನ್ನ ಗಂಡನ ಕಣ್ಣೀರು ಹಾಕೊಂಡು ಹಗ್ ಮಾಡಿಕೊಂಡು ಅಳ್ತಾ ಇರ್ತಾಳೆ. ಹಾಗೆ ಐ ಕಾಂಟ್ ಬಿಲೀವ್ ದಿಸ್ ಅಂತ ಹೀರೋ ಬರೋ ಐಟಮ್ನೆಲ್ಲ ತೆಗ್ದೆಸಿತಿರ್ತಾಳೆ. ಶಾಸ್ತ್ರಕ್ಕಿಟ್ಟಿದ್ದೆಲ್ಲ ಪ್ರತಿಯೊಂದನ್ನು ಸಹ ತೆಗ್ದು ಎಸ್ಕೊಂಡು ಕೂಗಾಡ್ತಿರ್ಬೇಕಾದ್ರೆ ಎಲ್ಲರೂ ಸಹ ಕಣ್ಣೀರು ಹಾಕೊಂಡು ಈ ಕಡೆ ಜೋ ಮುಖನ ನೋಡ್ತಾ ಇರ್ತಾರೆ. ಹಾಗೆ ಮತ್ತೆ ನನಗೆ ತುಂಬ ಅನ್ಯಾಯ ಆಗಿದೆ, ನನಗೆ ಮೋಸ ಆಗಿದೆ, ಇದು ನನ್ನ ಕೈ ನಂಬಕ್ಕಾಗಲ್ಲ ಅಂತ ಕಣ್ಣೀರಾಗ್ತಾ ಇರಬೇಕಾದ್ರೆ ಏನು ಮಾಡಿದೆ, ನಿನಗೇನಾದರೂ ಅರಿವಿದೆಯೋ ಅಂತ ಪಾರಿಜಾತ ಬೈತಿರ್ಬೇಕಾದ್ರೆ, ಅಲ್ಲ ಸಿದ್ದು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದೆ, ನಿನಗೆ ನನ್ನ ಪ್ರಾಣ ಬೇಕಾದರೂ ಕೊಡ್ತಿದ್ದೆ, ಯಾಕೋ ಈ ರೀತಿ ಮಾಡಿದೆ ಅಂತ ಸಿದ್ದು ಕೊಳ್ಪಟ್ಟು ಇಟ್ಕೊಂಡು ಕೇಳ್ತಿರ್ಬೇಕಾದ್ರೆ ಸುಮಿತ್ರನಿಗೆ ದಶರಥನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ತುಂಬ ಕಣ್ಣೀರು ಹಾಕೊಂಡು, ಅಲ್ಲ ಕಣೋ ನನ್ನಲ್ಲಿ ಏನು ಕಡಿಮೆ ಆಗಿತ್ತು, ನೀನು ನನ್ನನ್ನು ಬಿಟ್ಟು ಈ ಶಾರದಾಗೆ ಯಾಕೋ ತಾಳಿ ಕಟ್ತೆ ಅಂತ ಶಾರದನ್ ದೂಗ್ತಿರ್ಬೇಕಾದ್ರೆ ಶಾರದಾ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಮತ್ತೆ ತುಂಬ ಕೋಪ ಮಾಡಿಕೊಂಡು ಅಲ್ಲಿಟ್ಟಿರೋ ಅಕ್ಷತೆಗಳಾಗಿರ್ಬೋದು, ಹಾಗೆ ಹಣ್ಣು ಹಂಪಲು ಪ್ರತಿಯೊಂದು ದೀಪ ಎಲ್ಲನೂ ತೆಗ್ದು ಎಸೆತಿರ್ಬೇಕಾದ್ರೆ ಮನೆಯವರೆಲ್ಲರಿಗೂ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಉಚಿತರ ಆಡ್ತಿರ್ಬೇಕಾದ್ರೆ ಪಾರಿಜಾತ, ಸ್ವಲ್ಪ ಸಮಾಧಾನ ಮಾಡ್ಕೊಮ್ಮ ಪ್ಲೀಸ್, ನನ್ನ ಮಾತನ್ನ ಕೇಳೆ, ಬನ್ನಿಮ್ಮ ಯಾರಾದರೂ ರೂಮಿಗೆ ಬಿಟ್ಬಿಡಿ ಅಂತ ಅನ್ಬೇಕಾದ್ರೆ, ನೋ ಮುಟ್ಬೇಡ ಗ್ರಾನಿ, ನಾನು ಎಲ್ಲೂ ಹೋಗಲ್ಲ, ನಾನು ಸಿದ್ದನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ಸಿದ್ದು ಯಾವತ್ತಿದ್ರು ನನ್ನವನು, ನಾನು ಅವನನ್ನು ಯಾರಿಗೂ ಬಿಟ್ಕೊಡಲ್ಲ ಅಂತ ಸಿದ್ದನ್ನ ಹೇಳ್ಕೊಂಡು ಕೈ ಹಿಡ್ಕೊಂಡು ಹಗ್ ಮಾಡ್ಕೋತಾ ಇರ್ತಾಳೆ. ಆದರೆ ಸಿದ್ದು ಮಾತ್ರ ಏನು ಮಾತಾಡದೆ ಸುಮ್ಮನೆ ಮುಖನ ಡಲ್ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಎಲ್ಲರೂ ಸಹ ಪ್ರತಿಯೊಬ್ಬರು ಕಣ್ಣೀರು ಹಾಕೊಂಡು ಜ್ಯೋತಿಕಾ ಆಡೋದನ್ನ ನೋಡ್ತಾ ಇರ್ತಾರೆ. ಹಾಗೆ ಸಿದ್ದನ್ನ ಹೇಳ್ಕೊಂಡು ತಾತನ ಹತ್ರ ಕರ್ಕೊಬರ್ತಾಳೆ. ತಾತ ನೋಡಿ ತಾತ, ನೀವಾದರೂ ಹೇಳಿ ಸಿದ್ದುಗೆ ನನ್ನ ಮದುವೆ ಆಗಕ್ಕೆ ಹೇಳಿ, ಚಿಕ್ಕ ವಯಸ್ಸಿನಿಂದಲೂ ನೀವೇ ಅಲ್ವಾ, ನೀವು ಸಿದ್ದು ನೆಡ್ತಿ ಅಂತ ಹೇಳಿ ನನ್ನ ಮನಸ್ಸಲ್ಲಿ ಪ್ರೀತಿ ಹುಟ್ಟಾಗಿ ಮಾಡಿದ್ರಿ, ಇವಾಗ ಯಾಕೆ ನನ್ನ ಮದುವೆ ಮಾಡಿಸ್ತಲ್ಲ ಈ ರೀತಿ ಶಾರದಂಗೆ ತಾಳಿ ಕೊಟ್ಟಾಗಿ ಮಾಡಿದ್ರಿ, ಮಾತಾಡಿ ಅಂತ ತಾತನಿಗೆ ಹೇಳ್ಕೊಂಡು ಕಣ್ಣೀರು ಹಾಕೊಂಡು ಹಗ್ ಮಾಡ್ಕೊಂಡು ಅಳ್ತಿರ್ಬೇಕಾದ್ರೆ ಅವರು ಸಹ ವಿಧಿಲ್ದಲೇ ತುಂಬ ಕಣ್ಣೀರಾಗ್ತಾ ಇರ್ತಾರೆ. ಹಾಗೆ ಮತ್ತೆ ವಿಮಲನ ಹತ್ರ ಹೋಗ್ಬಿಟ್ಟು ಕಾಲಿಡ್ಕೊಂಡು ಬೇಡ್ತಾ ಇರ್ತಾಳೆ, ಅತ್ತೆ ಸಿದ್ದು ನಿಮ್ಮ ಮಗ ಅಲ್ವಾ, ನಿಮ್ಮ ಮಾತ ಖಂಡಿತ ಕೇಳ್ತೇನೆ, ದಯವಿಟ್ಟು ನನಗೆ ತಾಳಿ ಕಟ್ಟಕ್ಕೆ ಹೇಳಿ ಅತ್ತೆ ಅಂದಾಗ ಅವಳು ಏನು ಮಾತಾಡದೆ ಕಣ್ಣೀರು ಹಾಕ್ಕೊಂಡು ಸಮಾಧಾನ ಮಾಡ್ಕೊ ಅಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಅತ್ತೆನೇ ಬಿಟ್ಬಿಟ್ಟು ಹಾಗೆ ಮುರಳಿ ಹತ್ರ ಓಡೋಗ್ತಾಳೆ. ಮಾವ ಪ್ಲೀಸ್ ಮಾವ, ನಿಮಗೆ ಗೊತ್ತಲ್ವ ಮಾವ, ನಾನು ಎಷ್ಟು ಅಂದರೆ ಎಷ್ಟು ಇಷ್ಟಪಡ್ತೀನಿ ಸಿದ್ದು, ನನ್ನ ಪ್ರಾಣ, ನಿಮಗೆ ಗೊತ್ತು ನಾನು ಯಾವ ಥರ ಇಷ್ಟಪಡ್ತಿದ್ದೀನಿ ಅಂತ, ದಯವಿಟ್ಟು ನನಗೆ ಅವನನ್ನು ಬಿಟ್ಟು ಬದುಕೋ ಶಕ್ತಿ ಇಲ್ಲ, ನನ್ನನ್ನು ಮದುವೆ ಮಾಡಿಸಿ, ನಿಮ್ಮ ಮಾತು ಕೇಳ್ತಾನೆ, ಪ್ಲೀಸ್ ಹೇಳಿ ಅಂತ ಹೇಳ್ತಿರ್ಬೇಕಾದ್ರೆ, ಪ್ಲೀಸ್ ಕಣಮ್ಮ ಅರ್ಥ ಮಾಡ್ಕೊ, ಸಿಚುವೇಶನ್ ಅರ್ಥ ಮಾಡ್ಕೊ ಅಂತ ಅವನು ಸಹ ತುಂಬ ರಿಕ್ವೆಸ್ಟ್ ಮಾಡ್ತಿದ್ರೆ ಹಾಗೆ ತುಂಬ ಕೋಪ ಮಾಡ್ಕೊಂಡು ಶಾರದನ ತರ್ಗುಟ್ಕೊಂಡು ಹೇಳ್ಕೊಬರ್ತಾಳೆ. ಬಂದ್ಬಿಟ್ಟು ಸಿದ್ದು ಹತ್ರ ನಿಲ್ಲಿಸ್ಬಿಟ್ಟು, ಅತ್ತೆ ಪ್ಲೀಸ್ ಹೇಳಿ ಅತ್ತೆ, ಇವಳು ಕೊರಳದಿರೋ ತಾಳಿನ ಬಿಚ್ಚಿಬಿಟ್ಟು ಸಿದ್ದುಗೆ ನನಗೆ ಕಟ್ಟಕ್ಕೆ ಹೇಳಿ ಪ್ಲೀಸ್ ಹೇಳಿ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಿರ್ತಾಳೆ, ಇದೆಲ್ಲ ನಿಮಗೆ ಆಘಾತ ಇರ್ಬೋದು, ಆದರೆ ನನ್ನ ಜೀವನನೇ ಹಾಳಾಗಿದೆ ಮಾವ, ನನ್ನ ಜೀವನನೇ ಹಾಳಾಗಿದೆ, ಸಿದ್ದುಯಿಂದ ನನ್ನ ಜೀವನನೇ ಹಾಳಾಯಿತು ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಸಿದ್ದು ಏನು ಮಾತಾಡದೆ ಶಾಕಾಗಿ ಜ್ಯೋತಿಕ ಮುಖನ ನೋಡ್ತಾ ಇರ್ತಾನೆ. ಹಾಗೆ ತುಂಬ ಕೋಪ ಮಾಡ್ಕೊಂಡು ಹೇಳ್ತಿರ್ತಾಳೆ, ನಾನು ಸಿದ್ದುನ ಪಡ್ಕೊಳ್ಳೋಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ, ಅದು ನಿಮಗೆ ಗೊತ್ತಲ್ವ ಮಾವ ಅಂತ ಮುರಳಿ ಹೇಳ್ತಿರ್ಬೇಕಾದ್ರೆ ಊನಮ್ಮ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮಮ್ಮ ಪಪ್ಪ ಎಲ್ಲಿದ್ದೀರಾ, ಡ್ಯಾಡ್ ಎಲ್ಲಿದ್ದೀರಾ ಅಂತ ಹುಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ದಶರಥ ಹಾಗೆ ಸುಮಿತ್ರಾ ಕಣ್ಣೀರಾಗ್ತಿರ್ಬೇಕಾದ್ರೆ ಹೋಗಿ ಅವರಿಬ್ಬರನ್ನು ಹಗ್ ಮಾಡಿಕೊಂಡು ಕಣ್ಣೀರಾಗ್ತಾ ಇರ್ತಾರೆ. ಈ ಕಡೆ ಅವರೆಲ್ಲ ಅಳೋದನ್ನ ನೋಡಿ ಸಿದ್ದುಗೂ ಸಹ ಸಿಕ್ಕಾಪಟ್ಟೆ ಕಣ್ಣೀರು ಬರ್ತಾ ಇರುತ್ತೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ನಿಮ್ಮ ಕಣ್ಣಿದ್ರೆ ಏನಾಗ್ತಿದೆ ಅಂತ ನೋಡ್ತಾ ಇದ್ದೀರಾ ಅಲ್ವಾ ಅಮ್ಮ, ನಿಮ್ಮ ಸಿದ್ದು ಮುದ್ದು, ನನ್ನ ಪ್ರೀತಿಯೇ ಸಿದ್ದು ಮುದ್ದು ಅಂತ ಹೇಳ್ತಿದ್ರಲ್ಲ, ನೋಡಿ ಇವತ್ತು ಏನಾಯಿತು, ಶಾರದನ ನನ್ನ ಸ್ವಂತ ಮಗಳಿಗೆನ ಹೆಚ್ಚು ಅಂತ ನಂಬ್ಕೊಂಡಿದ್ರಲ್ಲ, ಇವತ್ತು ನೋಡಿ ಅವಳೇ ನನ್ನ ಜೀವನಕ್ಕೆ ಕೊರಳಿಗೆ ಬೆಂಕಿ ಇಟ್ಬಿಟ್ಲು, ನೋಡಿ ನನ್ನ ಜೀವನನೇ ಹಾಳು ಮಾಡಿಬಿಟ್ಲು ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಈ ಕಡೆ ಸುಮಿತ್ರ ಸಹ ತುಂಬ ಎದುರುಕೊಂಡು ತನ್ನ ಮಗಳನ್ನ ಹಗ್ ಮಾಡ್ಕೋತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಿರ್ತಾಳೆ, ಯಾರಾದರೂ ಪ್ಲೀಸ್ ಮಾತಾಡಿ, ಯಾರಾದರೂ ಏನಾದರೂ ಮಾತಾಡಿ ಅಂತ ಕಿರ್ತಾ ಇರ್ತಿರ್ಬೇಕಾದ್ರೆ ಆರತಿ ಹೇಳ್ಕೊಬರ್ತಾಳೆ. ನೋಡು ನಿಮ್ಮ ಅಣ್ಣನಿಗೆ ಏನೇನಂದರೆ ತುಂಬ ಇಷ್ಟ, ಒಂದೇ ಒಂದ್ಸಲ ಹೇಳು ಆರತಿ, ನನ್ನ ಕೊರಳಿಗೆ ತಾಳಿ ಕಟ್ಟಕ್ಕೆ ಹೇಳೆ ಅಂತ ಹೇಳ್ತಿರ್ಬೇಕಾದ್ರೆ ಆರತಿನೂ ಸಿಕ್ಕಾಬಟ್ಟೆ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಗ್ರ್ಯಾನಿನ ಹೇಳ್ಕೊಬಿಟ್ಟು ಹೇಳ್ತಾ ಇರ್ತಾಳೆ, ನೀವೇ ತಾನೇ ನಿಮ್ಮ ಪ್ರೀತಿಯ ಮೊಮ್ಮಗಳು ತಾನೇ, ಯಾವಾಗಲೂ ನೀವೇ ಈ ಮನೆ ಮಹಾರಾಣಿ, ನೀನೇ ನಮ್ಮ ಮನೆ ಸೊಸೆ ಮಗಳು ಹಾಗೆ ಹೇಗೆ ಅಂತ ಹೇಳ್ತಿದ್ರಲ್ವಾ, ಇವಾಗ ನೋಡಿ ಏನಾಯಿತು ಅಂದಾಗ, ಹೌದಮ್ಮ ನೀನು ಯಾವತ್ತಿದ್ರು ನಮ್ಮನೆ ಮುದ್ದು ಸೊಸೆನೇ, ಹಾಗೆ ನಮ್ಮನೆ ರಾಣಿ ಅಂತಲೇ ನಾವು ಅಂದ್ಕೊಂಡಿದ್ವಿ, ಆದರೆ ಇದೆಲ್ಲ ತಪ್ಪಾಗಕ್ಕೆ ಈ ಸಿದ್ದುನೇ ಕಾರಣ ಅಂತ ಕೋಪ ಮಾಡ್ಕೊಂಡು ಪಾರಿಜಾತ ಸಿದ್ದು ಕಡೆ ಕೈ ಬೆರಳು ಮಾಡಿ ತೋರಿಸ್ತಾ ಇರ್ತಾಳೆ. ಹಾಗೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಸಮಾಧಾನ ಮಾಡ್ಕೊ, ನಾನು ಮನೆಯವ್ರ ಜೊತೆ ಮಾತಾಡ್ತೀನಿ ಕಣೆ, ಇವಾಗ ಸಮಾಧಾನ ಮಾಡ್ಕೊ ಅಂತ ಹೇಳ್ಬೇಕಾದ್ರೆ ಏನು ಮಾಡ್ತೀರಾ ಗ್ರಾನಿ, ಸಮಾಧಾನ ಮಾಡ್ಕೊಂಡು ಏನು ಮಾಡ್ತೀರಾ, ಬನ್ನಿ ಇಲ್ಲಿ ಅಂತ ಕರ್ಕೊಬಂದ್ಬಿಟ್ಟು ಶಾರದಾ ಕೊರಳಿಂದ ತಾಳಿನ ಇಟ್ಕೊಂಡು ಹೇಳ್ತಾ ಇರ್ತಾಳೆ, ಈ ತಾಳಿ ನನಗೆ ಬೇಕು, ಸಿದ್ದು ಕೈ ನನಗೆ ಕಟ್ಟಿಸ್ತೀರಾ, ವಾಪಸ್ ನನ್ನ ಕೊರಳಿಗೆ ಕಟ್ಟಿಸ್ತೀರಾ ಅಂತ ಕೇಳ್ತಿರ್ಬೇಕಾದ್ರೆ, ಪ್ಲೀಸ್ ಕಣೆ ಸಮಾಧಾನ ಮಾಡ್ಕೊಳ್ಳೆ, ಪ್ಲೀಸ್ ನೀನು ಮಿಸ್ ಇಂಡಿಯಾ ಕಣೆ, ಇದು ಹೊರಗಡೆಗೆಲ್ಲ ಗೊತ್ತಾದರೆ ತುಂಬ ದೊಡ್ಡ ರಂಪಾಟ
ಮಾಡ್ತಾರೆ ಕಣೆ, ಟಿ ವಿ ನೈನರೆಲ್ಲ ಬರ್ತಾರೆ, ಪ್ಲೀಸ್ ಕಣೆ ಸ್ವಲ್ಪ ಸಮಾಧಾನ ಮಾಡ್ಕೊ ಅಂತ ಹೇಳ್ತಿರ್ಬೇಕಾದ್ರೆ ಜ್ಯೋತಿಕಾ ಮತ್ತೆ ಕೋಪ ಮಾಡ್ಕೋತಾ ಇರ್ತಾಳೆ. ಹಾಗೆ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು, ನಾನು ನಿಮ್ಮ ಮಾತು ಕೇಳಲ್ಲ ಅಂದರೆ ಕೇಳಲ್ಲ, ನನಗೆ ಸಿದ್ದು ಬೇಕೇ ಬೇಕು, ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ಬೇಕಾದ್ರೆ ಮನೆಯವರೆಲ್ಲ ಕಣ್ಣೀರು ಹಾಕೊಂಡು ಹುಚ್ಚಿ ಥರ ಹಾಡ್ತಿರೋ ಜ್ಯೋತಿಕನ ನೋಡ್ತಾ ಇರ್ತಾರೆ. ಹಾಗೆ ತಾತ ವಿಧಿಲ್ದಲೇ ಸಮಾಧಾನ ಮಾಡೋಕ್ಕೆ ಅಂತ ಬರ್ತಾ ಇರ್ತಾರೆ. ಈ ತಾತನ ಮಾತನ್ನ ಕೇಳ್ತೀಯಲ್ವಾ, ಸ್ವಲ್ಪ ನನಗೆ ಕಾಲಾವಕಾಶ ಕೊಡಮ್ಮ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾರೆ. ಆಗಲ್ಲ ಅಂದರೆ ಆಗಲ್ಲ ತಾತ ಅಂತ ಹೇಳ್ತಿರ್ಬೇಕಾದ್ರೆ ಕೈ ಮುಗಿದು ಕೇಳ್ಕೊತೀನಮ್ಮ, ಬೇಕಾದರೆ ಕಾಲಿಗೆ ಇಟ್ಕೋತೀನಿ ಅಂತ ಅಂದಾಗ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಶಾರದನ ದೂಕ್ಬಿಟ್ಟು ಪಾರಿಜಾತ ಬರ್ತಾಳೆ. ಅಮ್ಮ ತಾಯಿ ಪ್ಲೀಸ್, ನಿಮ್ಮ ತಾತನೇ ಅಷ್ಟು ಕೇಳ್ಕೊತಿದ್ದಾರಲ್ಲ, ಕೈಯೆಲ್ಲ ಮುಗಿತಿದ್ದಾರೆ ಕಣಮ್ಮ, ಅವ್ರ ಮಾತಿಗೆ ಬೆಲೆ ಕೊಡು, ಖಂಡಿತ ಎಲ್ಲರ ಜೊತೆ ಮಾತಾಡಿ ನಿನ್ನ ಜೀವನ ಸರಿ ಮಾಡ್ತಾರೆ, ಪ್ಲೀಸ್ ಒಪ್ಕೊಳ್ಳೆ ಅಂತ ಅಂದಾಗ ಖಂಡಿತ ಮಾಡ್ತೀರಲ್ವಾ, ನನ್ನ ಜೀವನ ಸರಿ ಮಾಡ್ತೀರಲ್ವಾ ಅಂದಾಗ ಹೌದು ಮಗಳೇ ಅಂತ ಕಣ್ಣೀರು ಒರೆಸ್ತಿರ್ಬೇಕಾದ್ರೆ ಬನ್ರಮ್ಮ ಬನ್ನಿ ಜ್ಯೋತಿಕನ ರೂಮಿಗೆ ಕರ್ಕೊಂಡು ಹೋಗಿ ಅಂತ ತನ್ನ ಫ್ರೆಂಡ್ಸ್ಗೆ ಹೇಳ್ತಾ ಇರ್ತಾಳೆ. ಹಾಗೆ ಫ್ರೆಂಡ್ಸ್ ಎಲ್ಲರೂ ಸಹ ಜ್ಯೋತಿಕನ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಮತ್ತೆ ಹಿಂತಿರುಗಿ ಬಂದು ಶಾರದಾ ಮುಖನ ನೋಡಿಬಿಟ್ಟು ಗುರಾಯಿಸ್ಕೊಂಡು ಹಾಗೆ ಕೈ ತೋರಿಸಿ ವಾರ್ನ್ ಮಾಡಿ ಹೋಗ್ತಾ ಇರ್ತಾಳೆ. ಆ ಕಡೆ ಜ್ಯೋತಿಕಾ ಹೋದ ತಕ್ಷಣ ಹೀರೋ ಬರೋರೆಲ್ಲ ಸಿದ್ದು ಕಡೆ ಕೋಪ ಮಾಡ್ಕೊಂಡು ತಿರುಗಿ ನಿಂತ್ಕೊಬಿಡ್ತಾರೆ. ಸಿದ್ದು ಏನು ಮಾತಾಡಬೇಕು ಅಂತ ಗೊತ್ತಾಗ್ದಲೆ ಅವನು ಮೌನಿಯಾಗಿ ನಿಂತಿರ್ಬೇಕಾದ್ರೆ ತಾತ ಅಂತೂ ಫುಲ್ ಗರಂ ಆಗಿ ಸಿದ್ದುನ ಗುರಾಯಿಸ್ತಾ ಇರ್ತಾರೆ. ಹಾಗೆ ಸಿದ್ದು ಮೇಲೆ ತುಂಬ ಕೋಪ ಮಾಡ್ಕೊಂಡು ಅವನನ್ನ ಕೈ ಹಿಡ್ದೆಳ್ದು ಕಪಾಳಕ್ಕೆರಡು ಬಿಟ್ಟೇ ಬಿಡ್ತಾರೆ. ಒಡಿಸ್ಕೊಂಡು ಏನು ಮಾತಾಡದೆ ತಲೆ ಬಗ್ಸಿ ಸಿದ್ದು ನಿಂತಿರ್ಬೇಕಾದ್ರೆ ಎಷ್ಟು ಧೈರ್ಯ ನಿನಗೆ, ಏನೋ ಆಟಕ್ಕೋಸ್ಕರ ನೀನು ಎಷ್ಟು ವರ್ಷದಿಂದ ಕಾಪಾಡ್ಕೊ ಬಂದಿದ್ದ ನನ್ನ ಮಾನ ಮರ್ಯಾದೆ ಎಲ್ಲನೂ ಒಂದು ಕ್ಷಣ ಮಣ್ಣು ಮಾಡಿಬಿಟ್ಟೆಲ್ಲೋ, ಒಂದು ಕ್ಷಣದಲ್ಲಿ ಮಣ್ಪಾಲ್ ಮಾಡಿಬಿಟ್ಟಲ್ಲೋ ಪಾಪಿ ಅಂತ ಬೈತಾ ಇರ್ತಾರೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾರೆ, ಇಂಥ ಕೆಲಸ ಮಾಡೋಕ್ಕೆ ನಿಮ್ಮ ಮನಸ್ಸಾದ್ರೆ ಹೇಗೆ ಬತ್ತೋ, ಒಂದೇ ಒಂದ್ಸಲ ನಮ್ಮೆಲ್ಲರ ಬಗ್ಗೆ ನೀನು ಚಿಂತೆ ಮಾಡಲೇ ಇಲ್ವಲ್ಲೋ ಪಾಪಿ ಅಂತ ಬೈತಾ ಇಟ್ಕೊಂಡು ಕಣ್ಣೀರು ಹಾಕೊಂಡು ಮತ್ತೆ ಹೇಳ್ತಾ ಇರ್ತಾರೆ. ಮೊದಲನೇ ಸಲ ನಾನು ಎಲ್ಲರ ಮುಂದೆ ತಲೆ ತಗ್ಸೋ ಕೆಲಸನ ನೀನು ಮಾಡಿಬಿಟ್ಟೆ ಅಂತ ಕಣ್ಣೀರು ಹಾಕ್ತಾ ಇರ್ತಾರೆ. ಇಂಥ ಮೊಮ್ಮಗ ನನ್ನ ವಂಶದಲ್ಲಿ ಹುಟ್ಟಿದ್ನಲ್ಲ ಅಂತ ತುಂಬ ಪಶ್ಚಾತ್ತಾಪ ಪಡಬೇಕಾಗುತ್ತಲ್ಲೋ ಅಂತ ಪರಿಸ್ಥಿತಿ ತಂದಿಟ್ಟೆ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಸಿದ್ದು ನೋಡ್ಕೊಂಡು ಕಣ್ಣೀರು ಹಾಕ್ತಿರ್ತಾರೆ. ಹಾಗೆ ವಿಮಲನು ಹೇಳ್ತಾ ಇರ್ತಾಳೆ, ನಮ್ಮ ಅಣ್ಣನ ಮಗಳನ್ನ ಮದುವೆ ಆಗ್ತೀಯ ಅಂತ ಎಷ್ಟೊಂಥರ ಕನಸು ಕಟ್ಟಿದ್ನಲ್ಲೋ, ನನ್ನ ಮಗನಿಗೂ ಹಾಗೆ ನನ್ನ ಅಣ್ಣನ ಮಗಳಿಗೂ ಮದುವೆ ಮಾಡ್ತಿದ್ದೀವಿ ಅಂತ ಊರಿಗೆಲ್ಲ ಹೇಳ್ಕೊ ಬಂದೆಲ್ಲೋ, ಇವಾಗ ನಮ್ಮ ನೆಂಟಿಷ್ಟು ಮುಂದೆ ನಮ್ಮ ಮಾನ ಮರ್ಯಾದೆ ಎಲ್ಲ ಕಳೆದ್ಬಿಟ್ಟು ತಲೆ ತಗ್ಸೋಂಗೆ ಮಾಡಿದೆ ಅಂತ ಈ ಕಡೆ ವಿಮಲ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ಮುರಳಿ ತುಂಬ ಕೋಪ ಮಾಡ್ಕೊಂಡು ಶಾರದಾ ಹತ್ರ ಬರ್ತಾನೆ. ಏನು ಶಾರದಾ, ಬಾಯ್ ಬಿಟ್ಟರೆ ಆಚಾರ ವಿಚಾರ ಅಂತ ಮಾತಾಡ್ತಿದ್ದೆಲ್ಲ, ಇವಾಗ ನನ್ನ ಮಗನ ಕುಟೆ ನೀನು ತಾಳಿ ಕಟ್ಸ್ಕೊಂಡಿದ್ಯಲ್ಲ, ಮಾತಾಡು ಅಂತ ಬೈತಾ ಇರ್ತಾನೆ. ಇದಕ್ಕೋಸ್ಕರ ಇಷ್ಟು ದಿನ ನಮ್ಮ ಮನೇಲಿ ಹೊಂಚಾಕೊಂಡಿದ್ಯಾ ಅಂತ ಬೈತಿರ್ಬೇಕಾದ್ರೆ ಇಲ್ಲ ರೀ ನನ್ನ ಮಗ ಸರಿ ಇದ್ದ, ಇವಳು ಬಂದಮೇಲೆ ನನ್ನ ಮಗನ ತಲೆ ಕೆಡಿಸಿ ಹಾಳು ಮಾಡಿದ್ಲು ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಕಣ್ಣೀರು ಹಾಕೊಂಡು ಹಾಗೆ ತುಂಬ ಬೇಜಾರಿಂದ ಸಿದ್ದು ಹತ್ರ ಬರ್ತಾಳೆ. ಸಿದ್ದು ಹತ್ರ ಬಂದ್ಬಿಟ್ಟು ಸರ್ ಯಾಕೆ ಸರ್ ಈ ಥರ ಮಾಡಿದ್ರಿ, ನಿಮ್ಗೇನಾದರೂ ತಲೆ ಕೆಟ್ಟಿದ್ಯಾ ಅಂತ ಕೂಗಾಡ್ತಾ ಇರ್ತಾಳೆ. ನೀವು ಈ ಥರ ಕೆಲಸ ಮಾಡಬೇಕಾದ್ರೆ ನನ್ನನ್ನು ಒಂದು ಮಾತು ಕೇಳಬೇಕನ್ನೋ ಪರಿಜ್ಞಾನನು ನಿಮಗಿಲ್ವಾ, ನೀವು ಮಾಡಿರೋ ತಪ್ಪಿಂದ ಮನೆಯವ್ರಿಗೆಲ್ಲ ಎಷ್ಟು ಆಘಾತ ಆಗಿದೆ, ಇದರಿಂದ ಎಷ್ಟು ದೊಡ್ಡ ಮಟ್ಟಕ್ಕೆ ಆಘಾತ ಆಗಿದೆ ಅನ್ನೋದು ನಿಮ್ಗೇನಾದರೂ ಪರಿಜ್ಞಾನ ಇದೆಯಾ ಸರ್ ಅಂತ ಕಿರ್ತಾಡ್ತಾ ಇರ್ತಾಳೆ. ಹಾಗೆ ಸಿದ್ದು ಜೊತೆ ಮಾತಾಡ್ತಿರ್ಬೇಕಾದ್ರೆ ತಾತ ಕೋಪ ಮಾಡ್ಕೊಂಡು ಅವಳನ್ನ ಕೈ ಹಿಡಿದು ಹೇಳ್ತಾ ಇರ್ತಾರೆ. ನಾನು ಅವಾಗಲೇ ಹೇಳ್ದೆ ತಾನೆ ಅಂದಾಗ ನೀನೇನಂತ ಹೇಳ್ದೆ, ಇಲ್ಲ ಜವಾಬ್ದಾರಿನ ನಾನು ವಹಿಸ್ಕೊಂಡಿದ್ದೀನಿ ತಾತ, ಖಂಡಿತ ಅವರಿಬ್ಬರು ಮದುವೆನ ಮಾಡೇ ಮಾಡ್ತೀನಿ ಅಂತ ಹೇಳ್ದಲ್ಲ, ಜವಾಬ್ದಾರಿ ತಗೊಳ್ಳೋಕ್ಕೂ ಮುಂಚೆ 100 ಸಲ ಯೋಚನೆ ಮಾಡಬೇಕು ಅಂತ ಬೈತಿರ್ಬೇಕಾದ್ರೆ ತಾತಂಗೆ ಹೇಳಿದ ಮಾತೆಲ್ಲ ನೆನ್ಪು ಮಾಡ್ಕೋತಾ ಇರ್ತಾಳೆ. ಖಂಡಿತ ನನಗೆ ಸಿದ್ಧ ಸರ್ ಮಾತು ಕೊಟ್ಟಿದ್ದಾರೆ, ಜ್ಯೋತಿಕಾ ಅವ್ರನ್ನ ಮದುವೆ ಆಗ್ತೀನಿ ಅಂತ, ಮದುವೆ ಆದಮೇಲೆ ಮನೆ ಬಿಟ್ಟು ಹೋಗ್ತೀನಿ ಅಂತ ನಾನು ವಿಮಲ ಮನೆಗೆ ಮಾತು ಕೊಟ್ಟಿದ್ದೀನಿ ಅಂತ ಹೇಳಿದ ಮಾತೆಲ್ಲ ನೆನಪಿಸ್ಕೊಂಡು ಶಾರದಾ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ವಿಮಲ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಇಲ್ಲಪ್ಪ ಇವಳ ಮಾತನ್ನ ನಂಬೇಡಿ, ಮದುವೆ ಮಾಡಿಸ್ತೀನಿ ಅಂತ ತನ್ನ ಬೆಳೆನ ಬೆಳೆಸ್ಕೊಂಡ್ಲು ಅಂತ ಬೈತಿರ್ಬೇಕಾದ್ರೆ ದಶರಥ ಸುಮಿತ್ರ ಒಂದು ಮಾತಾಡದೆ ಸುಮ್ಮನೆ ಕಣ್ಣೀರು ಹಾಕ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಪಾರಿಜಾತನು ಸಹ ಹೇಳ್ತಾ ಇರ್ತಾಳೆ, ವಿಮಲಾ ನೀನು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ದಿಕ್ಕು ದೆಸೆ ಇಲ್ದವನ್ನ ಮನೆ ಕರ್ಕೊಂಡ್ಬಂದು ತಲೆ ಮೇಲೆ ಒರೆಸ್ಕೊಂಡು ಮನೆಯವರೆಲ್ಲ ಮೆರೆಸಿದ್ರಲ್ಲ, ಇದು ನಮಗೆ ಆಗಬೇಕಾಗಿದ್ದೆ ಬಿಡಿ ಅಂತ ಕಿರ್ಚಾಡ್ತಾ ಇರ್ತಾಳೆ. ಹಾಗೆ ನಾನು ಮನೆಯವ್ರಿಗೆಲ್ಲ ಎಷ್ಟು ಸಲ ಹೇಳಿದೆ, ಒಬ್ಬರಾದ್ರೂ ನನ್ನ ಮಾತು ಕೇಳಿದ್ರ, ಮನೆಯಿಂದ ಆಚೆ ಹಾಕಿ ಇವಳನ್ನ ಅಂತಂದರೆ ಯಾರೂ ಸಹ ಮಾತು ಕೇಳಲಿಲ್ಲ, ಗೆದ್ಲು ತುಂಬಿರೋ ಮನೆಗೆ ಹಾವು ಬಂದಾಗೆ ಇವಳು ನಮ್ಮ ಮನೆಗೆ ಬಂದು ಸೇರ್ಕೊಬಿಟ್ಲು, ಆದರೆ ಇವಾಗ ಸರಿಯಾಗಿ ಕಚ್ಚಿದ್ಲು, ನಮ್ಮನೆ ಮರ್ಯಾದೆ ಎಲ್ಲ ಕಡದ್ಲು ಅಂತ ಹೇಳ್ತಿರ್ಬೇಕಾದ್ರೆ ತಾತ ತುಂಬ ಕೋಪ ಮಾಡ್ಕೊಂಡು ಇಷ್ಟು ದಿನ ನಾನು ಪಾರಿಜಾತನ ಮಾತಿಗೆ ಯಾವಾಗಲೂ ನಾನು ಬೈತಾ ಇದ್ದೆ, ಆದರೆ ಇವಾಗ ಅವಳು ಹೇಳ್ತಿರೋದು ಕರೆಕ್ಟ್ ಅಂತ ನನಗೆ ಅನ್ನಿಸ್ತಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಎಲ್ಲರೂ ಶಾಕಾಗಿ ಪಾರಿಜಾತ ಮುಖನ ನೋಡ್ತಾ ಇರ್ತಾರೆ. ಅಲ್ಲ ಶಾರದಾ, ಅವತ್ತು ನನ್ನ ರೂಮಿಗೆ ಬಂದು ಆಶೀರ್ವಾದ ತೊಗೊಳ್ತಿದ್ದೆಲ್ಲ, ಬಾಯಿ ತುಂಬ ನಾನು ನಿನ್ನನ್ನು ಹರಿಸ್ದೆ, ಆದರೆ ನನಗೆ ಇಂಥ ಮೋಸ ಮಾಡ್ದೆಲ್ಲ, ಯಾಕೆ ಮೋಸ ಮಾಡಿದೆ ಅಂತ ತಾತನೂ ಸಹ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಕೇಳ್ತಾ ಇರ್ತಾರೆ. ನೋಡಿ ತಾತ, ಇದರಲ್ಲಿ ನಂದೇನು ತಪ್ಪಿಲ್ಲ ಅಂತ ಕೈ ಮುಗಿತಿರ್ಬೇಕಾದ್ರೆ ಚೀತು ಅಂತ ಉಗಿತಾ ಇರ್ತಾರೆ. ಮಾವ ಇವಳು ಬೇಕು ಅಂತ ನಮ್ಮ ಮನೆಗೆ ಬಂದು ನನ್ನ ಮಗನ ಬುಟ್ಟಿಗಾಕಿ ಮಳ್ಳನ್ ಥರ ಮಾಡಿಬಿಟ್ಟು ಇವಾಗ ನಮ್ಮನ್ನ ನೆಮ್ಮದಿ ಎಲ್ಲ ಹಾಳು ಮಾಡಿದ್ಲು ಅಂತ ಮುರಳಿ ಬೈತಾ ಇರ್ತಾನೆ. ಆದರೆ ಸಿದ್ದು ಮಾತ್ರ ತನ್ನ ಮನಸ್ಸಲ್ಲಿ ಹೇಳ್ಕೊತಿರ್ತಾನೆ, ನನ್ನಿಂದಲೇ ಆಗಿದ್ದು, ನನ್ನಿಂದ ನೀವು ಈ ಥರ ಮರ್ಯಾದೆ ಕಳ್ಕೊಳಂಗಾಯ್ತು, ಆದರೆ ನಾನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಇವಾಗಲೂ ಅನ್ನಿಸ್ತಿಲ್ಲ, ಒಂದಲ್ಲ ಒಂದು ದಿನ ಇವ್ರ ಬಾಯಿ ನಾನು ಮುಚ್ಚಿಸ್ತೀನಿ ಶಾರದವ್ರೆ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳ್ಕೊತಿರ್ಬೇಕಾದ್ರೆ ಆರತಿ ಬಂದು, ಅಣ್ಣ ಪ್ಲೀಸ್ ಯಾಕೆ ಈ ಥರ ಸೈಲೆಂಟಾಗಿ ನಿಂತಿದ್ಯಾ, ಎಲ್ಲರೂ ಕೇಳ್ತಾರಲ್ವಾ
ಏನಾದ್ರು ಮಾತಾಡು ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಶಾರದೆ ಎಲ್ಲ ಕಡೆ ಸುಮಿತ್ರನ ನೋಡಿ ಸುಮಿತ್ರ ಸ್ಟೇಜ್ ಮೇಲೆ ಇರೋದನ್ನ ನೋಡಿ ಓಡೋಗಿ ಅಮ್ಮ ಇದ್ರಲ್ಲಿ ನಂದೇನು ತಪ್ಪಿಲ್ಲ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಕಾಲಿಗೆ ಬಿಡ್ತಾ ಇರ್ಬೇಕಾದ್ರೆ ಅವಳನ್ನ ದೂಕ್ ಬಿಡ್ತಾಳೆ. ಒಂದು ಕ್ಷಣ ಶಾಕ್ ಆಗಿ ಶಾರದಾ ಹಾಗೆ ವಿಮಲನ ಹತ್ರ ಬಂದ್ಬಿಟ್ಟು ಅವಳ ಹತ್ರ ಸಾರಿ ಕೇಳ್ತಿರ್ಬೇಕಾದ್ರೆ ಅವಳು ಸಹ ದೂಕಿದ ತಕ್ಷಣ ವಿದ್ಯೆ ಇಲ್ದಲೆ ಕಣ್ಣೀರು ಹಾಕೊಂಡು ತಾತನ ಕಾಲು ಹಿಡ್ಕೊಳಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅವರು ಸಹ ದೂರ ತಳ್ಳಿಬಿಡ್ತಾರೆ. ನಿನ್ನನ್ನು ನಾನು ಇಷ್ಟು ದಿನ ನಂಬಿದ್ನಲ್ಲ, ಅದೇ ನನ್ನ ತಪ್ಪು. ಅವತ್ತು ಅರ್ಶನ ನಿಮ್ಮಿಬ್ಬರ ಮೇಲೆ ಬಿದ್ದಾಗಲೇ ಹಾಗೆ ನೀನು ಸಿದ್ದು ಹೆಸರನ್ನ ಕೈ ಮೇಲೆ ಬರ್ಸ್ಕೊಂಡಾಗಲೇ ನೀವಿಬ್ಬರ ಜೊತೆಗೆ ಫೋಟೋ ತೆಗೆಸ್ಕೊಂಡಲ್ಲೇ ನನಗೆ ಅನುಮಾನ ಬರಬೇಕಿತ್ತು, ಆದರೆ ನಾನು ಅನುಮಾನ ಪಡಲಿಲ್ಲ ಅಂತ ಎಲ್ಲದನ್ನು ಸಹ ನೆನ್ಪು ಮಾಡ್ಕೋತಾ ಇರ್ತಾರೆ. ಹಾಗೆ ಇದೆಲ್ಲ ನೀನು ಮಾಡಿದ್ದೆಂದಲೇ ಆಗಿದ್ದು, ನೀನು ಹೇಳಿದ್ದನ್ನೆಲ್ಲ ನಾನು ನಂಬ್ಕೊಂಡೋದೆ. ಯಾಕೆ ಅಂತಂದರೆ ನಾನು ದಡ್ಡ, ಅದಕ್ಕೆ ಇವತ್ತು ದಡ್ಡನಾಗಿ ಮಾಡಿದೆ, ಎಲ್ಲರ ಮುಂದೆ ನನ್ನನ್ನು ತಲೆ ತೆಗ್ಸೋ ಹಾಗೆ ಮಾಡಿಬಿಟ್ಟೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ದಶರಥ ಬಂದ್ಬಿಟ್ಟು ನನಗಂತೂ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಮನೆಯವ್ರಿಗೆಲ್ಲ ಆಘಾತ ಆಗಿರೋದಂತೂ ನಿಜ. ಅಲ್ಲ ಕಣೋ, ನಿನ್ನ ಮನಸ್ಸಲ್ಲಿ ಏನಾಗಿದೆ ಅಂತ ಕೊನೆ ಪಕ್ಷ ನಮಗಾರು ಹೇಳ್ಬೋದಿತ್ತಲ್ಲ. ನಿಮ್ಮ ಅತ್ತೆಗೆ ಈ ಥರ ಆಘಾತ ಎಲ್ಲ ತಡ್ಕೊಳಕ್ಕಾಗಲ್ಲ ಅಂತ ಗೊತ್ತಿದ್ರು ಸಹ ಅವಳಿಗಿಂತ ಆಘಾತ ಕೊಟ್ಟೆಲ್ಲೋ ಅಂತ ಬೈತಾ ಇರ್ತಾರೆ. ಮನೆ ಮರ್ಯಾದೆಲ್ಲ ಕಳೆದ್ಬಿಟ್ಟೆಲ್ಲೋ ಅಂತ ಅನ್ಬೇಕಾದ್ರೆ ಬಿಡು ದಶರಥ, ಇವನಿಗೆ ಮಾನ ಮರ್ಯಾದೆ ಅಂದ್ರೆ ಏನು ಗೊತ್ತಿಲ್ಲ. ಸ್ವಾರ್ಥ ಘನತೆ ಅಂತ ಬಂದಾಗ ಸ್ವಾರ್ಥಕ್ಕೋಸ್ಕರ ಘನತೆನೇ ಮಾರ್ಕೋತಾರೆ. ಇಂಥವ್ರಿಗೆಲ್ಲ ಏನು ಹೇಳಿದ್ರು ಪ್ರಯೋಜನ ಇಲ್ಲ ಅಂತ ತಾತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ವಿಮಲ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ನನ್ನ ಮಗ ತುಂಬ ಒಳ್ಳೆಯವನು, ಆದರೆ ಇಷ್ಟೊಂಥರ ಪ್ಲ್ಯಾನ್ ಮಾಡಿ ತಾಳಿ ಕಟ್ಟಿಸ್ಕೊಳ್ಳಲ್ಲ. ಇವಳು ಕೆಟ್ಟವಳು ಅಂದರೆ ಕೆಟ್ಟವಳು. ಮದುವೆ ಆದಮೇಲೆ ನಾವು ಮನೆ ಬಿಟ್ಟು ಆಚೆ ಹಾಕೋಕ್ಕಿಂತ ಮುಂಚೆ ಮದುವೆಗೆ ಮುಂಚೆ ಹಾಕಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅಂತ ಕಿರ್ಚಾಡ್ತಾ ಇರ್ತಾಳೆ. ತುಂಬ ಒಳ್ಳೆಯವರಾಗಿದ್ದಕ್ಕೆ ಈ ರೀತಿ ಮಾಡಿದ್ಲು, ಈ ಶಾರದನ ಲೈಫಲ್ಲಿ ಯಾವತ್ತೂ ಕ್ಷಮಿಸಲ್ಲ ಅಂತ ವಿಮಲ ಕೂಗಾಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.